ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯ ಕಟ್ಟಿಗೆಯನಕೆರೆಯಲ್ಲಿ ಇಬ್ಬರು ಕಾಲು ಜಾರಿ ಬಿದ್ದಿರುವ ಘಟನೆ ನಡೆದಿದೆ. ಸ್ಥಳೀಯ ಈಜುಗಾರ ಯುವಕರು ಕೆರೆಗೆ ಇಳಿದು ವ್ಯಕ್ತಿಯೊಬ್ಬನ ಮೃತದೇಹ ಹೊರತೆಗೆದಿದ್ದು ಇನ್ನೋರ್ವನಿಗಾಗಿ ಹುಡುಕಾಟ ನಡೆಸಿದ್ದಾರೆ. अभी ये काल जरी रानी मा ಹಾಕ್ಬಿಡಿ ಸರ್. ಸದಲಗ ಪುರಸಭೆಯ 4 ಸದಸ್ಯರ ಸದಸ್ಯತ್ವವನ್ನು ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ಅವರು ರದ್ದುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಪುರಸಭೆಯ ಆಡಳಿತದ ಇತಿಹಾಸದಲ್ಲಿಯೇ ಪ್ರಥಮ ಬಾರಿಗೆ ಬಿಜೆಪಿ ಗುಂಪಿನ ಸದಸ್ಯರಿಗೆ ಜಯ ದೊರೆತಿದ್ದು ಪುರಸಭೆಯ ಆಡಳಿತ ರಾಜಕೀಯದಲ್ಲಿ ತಲ್ಲಣ ಮೂಡಿಸಿದೆ ಎಂದು ಸದಸ್ಯ ಬಸವರಾಜ್ ಹಣವರ್ ತಿಳಿಸಿದ್ದಾರೆ. ದಿನಾಂಕ 29/10/2021 ಭಾರತೀಯ ಜನತಾ ಪಕ್ಷದಿಂದ ಪಕ್ಷಾಂತರ ಮಾಡಿ ಕಾಂಗ್ರೆಸ್ಗೆ ಹೋಗಿ ಒಬ್ಬರು ಸುರೇಶ್ ಉದ್ಗಾಯಿ ಅವರು ಅಧ್ಯಕ್ಷರಾಗಿದ್ದರು. ಅದೇ ರೀತಿಯಾಗಿ ಮತ್ತು 3 ಜನ ಅವರು ಸಹಿತ ಪಕ್ಷಾಂತರ ಮಾಡಿ ಆ ಒಂದು ಸುರೇಶ್ ಉದ್ಗಾಯಿ ಆಗಲಿ ಅಥವಾ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಬೆಂಬಲ ನೀಡಿ ಅಧ್ಯಕ್ಷರಾಗಿದ್ದು ಮತ್ತು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಗಳನ್ನು ಸೋಲನ್ನುಂಟು ಮಾಡಿದ್ದಕ್ಕಾಗಿ ನಿನ್ನೆ ನಾವು 2/11/2020 ಒಂದು ದೂರನ್ನು ದಾಖಲೆ ಮಾಡಿದ್ದು. ಆ ದೂರಿನ ಅನ್ವಯ ಮಾನ್ಯ ಜಿಲ್ಲಾಧಿಕಾರಿಗಳು ನಿನ್ನೆ ಒಂದು ಆದೇಶ ಹೊರಡಿಸಿ ಆ 4 ಜನ ಪಕ್ಷಾಂತರ ಮಾಡಿರ್ತಕ್ಕಂಥ 4 ಜನ ಸದಸ್ಯರನ್ನ
ಅನರ್ಹಗೊಳಿಸಿದ್ದಾರೆ. ಆ ಅನರ್ಹಗೊಳಿಸಿದ್ದು ನಮಗೆ ನಮ್ಮ ಪಕ್ಷಕ್ಕೆ ತಂದ ಜಯ ಅಂತ ನಾವು ಇವತ್ತು ತಮ್ಮ ಮೂಲಕ ತಿಳಿಯಪಡಿಸಿದ್ದೇವೆ. ಅದರಂತೆ ಸದರಿ ಈ ಒಂದು ಇದಕ್ಕೆ ಬೆಂಬಲ ನೀಡಿರ್ತಕ್ಕಂಥ ಒಂದು ಏನು ಕುಮ್ಮಕ್ಕು ನೀಡಿರ್ತಕ್ಕಂಥ ಪಕ್ಷಾಂತರಕ್ಕೆ ಕುಮ್ಮಕ್ಕು ನೀಡಿದಂಥ ಸನ್ಮಾನ್ಯ ಶ್ರೀ ಮಾಜಿ ಸಂಸದರಾಗಿರ್ತಕ್ಕಂಥ ಪ್ರಕಾಶ್ ಹುಕ್ಕೇರಿ ಅವರಾಗಲಿ ಅಥವಾ ಗಣೇಶ್ ಹುಕ್ಕೇರಿ ನೀಡಿದ ಒಂದು ಅತಿ ಹೀನಾಯ ಒಂದು ಸೋಲಾಗಿದೆ ಅಂತ ನಾವು ಇವತ್ತ ಈ ಒಂದು ಮೂಲಕ ತಿಳಿಯಬಡಿಸ್ತೇವೆ. ಕಾರಣ ಏನಂದ್ರೆ ಅವರ ಒಂದು ಕೆಟ್ಟ ದೃಷ್ಟಿ ಇಟ್ಕೊಂಡು ಒಂದು ಪಕ್ಷದ ಸದಸ್ಯರನ್ನ ಹೊಡೆದು ಇನ್ನೊಂದು ಪಕ್ಷಕ್ಕೆ ತಗೊಂಡ ತಮ್ಮ ಪಕ್ಷಕ್ಕೆ ತಗೊಂಡ ಒಂದು ಸತ್ತ ಸ್ಥಾಪನೆ ಮಾಡಿದ್ರು. ಆ ಸತ್ತ ಇವತ್ತ ಕಡೆಗಣೆಗೆ ಇದು ಸೂಕ್ತ ಅಲ್ಲ. ಇದು ಕಾನೂನು ಬಾಹಿರ ಕ್ರಮ ಮಾಡುವುದು ಅತಿ ತಪ್ಪದು. ಯಾಕಂದ್ರೆ ಈ ಒಂದು ಜನಾಭಿಪ್ರಾಯ ಇತ್ತಂದ್ರೆ ಅವ್ರ 4 ಜನರನ್ನ ರಾಜೀನಾಮೆ ಕೊಡಿಸಿ ಮತ್ತೊಮ್ಮೆ ಇಲೆಕ್ಷನ್ ಮಾಡಿಸಿ ಮತ್ತೇನ್ ಮಾಡ್ಬೋದು ಅವ್ರ ಜನಾಭಿಪ್ರಾಯ ಇತ್ತಂದ್ರೆ ಅವ್ರು ಮತ್ತೆ ಸತ್ತ ತಗೋಬಹುದು. ಆದ್ರೆ ಒಂದು ಕೆಟ್ಟ ದೃಷ್ಟಿಕೋನ ಒಂದು ಬೇರೆ ಪಕ್ಷದ ಮೇಲೆ ಹೊಡೆದ ತಾವ ಸತ್ತ ಮಾಡೋದ ಇದು ಸೂಕ್ತ ಅಲ್ಲ. ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ MLA ಆಗೋದನ್ನು ಸಹಿತ ಇಂಥ ಒಂದು ಕೆಟ್ಟ ದೃಷ್ಟಿಕೋನ ಮಾಡಿದೆ ಅಂದ್ರೆ ಈ ಒಂದು ಭಾಗದ ನಮ್ಮ ಚಿಕ್ಕೋಡಿ ಸದಲಗ ಮತಕ್ಷೇತ್ರದ ಜನ ಹೋಗದರು ಮತ್ತು ಅಂತ ಒಂದು ಕೆಟ್ಟ ಇದು ಮಾಡಿದ್ದಕ್ಕಾಗಿ ಅವ್ರಿಗೆ ಮುಂದಿನ ದಿನಮಾನಗಳಲ್ಲಿ MLA ಸಹಿತ ಒಂದು ತನ್ನ ಸ್ಥಾನಮಾನಗಳನ್ನ ಇಟ್ಕೋದನ್ನು ಸಹಿತ ಅವ್ರಿಗೆ ಕಷ್ಟ ಆಗಬಹುದು ಅಂತ ನಾವು ಇವತ್ತು ಹೇಳ್ತೇವೆ. ಮುಂದೆ ಸಹಿತ ಅವರ ಇಂಥ ಒಂದು ಕಾನೂನು ಹೋರಾಟ ಮುಂದಾದ್ರೆ ನಮ್ಗೆ ಎಲ್ಲಿ ಹೋದ್ರೂ ಅವ್ರು ಹೈಕೋರ್ಟ್ಗೆ ಹೋಗಿ ಬಂದಾರ. ಹೈಕೋರ್ಟ್ಗೆ ಹೋಗಿ ಬಂದರು ಆದ್ರೂ ಇನ್ನೂ ಸಹಿತ ಅವ್ರು ಮತ್ತೆ ಹೈಕೋರ್ಟ್ ಯಾರಕ ಹೋಗ್ಲಿ, ಅವ್ರು ಹೈಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಹೋಗಿ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೂ ನಮ್ಗ ಮುಂದಿನ ದಿನಮಾನಗಳಿಗೆ ಸಹಿತ ನಮ್ಮ ಕಾನೂನು ಹೋರಾಟ ಅವ್ರು ಮುಂದುವರಿಸ್ತೀವಿ ಮತ್ತು ನಮ್ಮ ಹೋರಾಟಕ್ಕೆ ನಮ್ಗೆ ಜಯ ಆಗ್ತದೆ ಅನ್ನೋದು ನಮ್ಮ ಕಾನೂನು. ಪ್ಲಾಸ್ಟಿಕ್ ಮುಕ್ತ ಭಾರತ, ಗುರುಕುಲ ವ್ಯವಸ್ಥೆ ಪುನರಾರಂಭ ಸೇರಿದಂತೆ ದೇಶದಲ್ಲಿ ಭ್ರಾತೃತ್ವ ಭಾವನೆ ಬೆಳೆಯಲಿ ಎಂಬ ಉದ್ದೇಶದಿಂದ ಮಹಾರಾಷ್ಟ್ರದ ಯುವಕನೊಬ್ಬ ದೇಶಾದ್ಯಂತ ಪಾದಯಾತ್ರೆ ಕೈಗೊಂಡಿದ್ದು, ಇಂದು ಬೆಳಗಾವಿಗೆ ಆಗಮಿಸಿದ ಯುವಕನಿಗೆ ಕನ್ನಡ ಪರ ಸಂಘಟನೆಗಳು ಅದ್ದೂರಿ ಸ್ವಾಗತ ನೀಡಿದವು. ನನ್ನ ಹೆಸರು ರೋಹನ್, ನನ್ನ ಊರು नागपुर महाराष्ट्र, ನನ್ನ ವಯಸ್ಸು 19। दोस्तों, मेरा नाम रोहन अग्रवाल है, मैं नागपुर महाराष्ट्र से हूँ।
मेरा उम्र 19 है और मैं अपनी एक यात्रा पे हूँ जिसको 430 दिन हो चुका है, 430 डेज़। मैं 15 इंडिया के जो स्टेट है क्रॉस कर चुका हूँ। मैंने अपनी यात्रा स्टार्ट की थी द होली सिटी ऑफ वाराणसी। वहाँ पे गंगा में डुबकी लगाकर मैंने आगे अपनी यात्रा स्टार्ट की। यूपी से वाराणसी, यूपी से फिर मैं राजस्थान गया, राजस्थान के बाद हरियाणा, दिल्ली, उत्तराखंड, हिमाचल, चंडीगढ़, उसके बाद मध्य प्रदेश, महाराष्ट्र, आंध्र प्रदेश, तमिलनाडु, कर्नाटका, केरला, गोवा और पौंडीचेरी। ऐसे कुल मिलाकर 15 स्टेट में घूम चुका हूँ। और मैं अभी मेरी यात्रा जो है 2 साल और इंडिया में रहेंगी, वॉकिंग करके और लिफ्ट लेके, बिना एक पैसे के, लोगों की मदद से और सराय से। और उसके बाद इंडिया के बाद हम जाएंगे दिल्ली से साइबेरिया। साइबेरिया दुनिया की सबसे ठंडी जगह है। वहाँ पे आज तक कोई इंडियन गया नहीं है। वहाँ क्योंकि टेम्परेचर -72 है। वहाँ पे लोग मतलब जीवन जीने के लिए अनुकूल टेम्परेचर नहीं है। लेकिन मैं जाऊँगा और पहला इंडियन बनूँगा जो वहाँ पे वॉकिंग करते हुए जाएगा, बस वॉकिंग। तब मैं जाऊँगा जब दिल्ली से साइबेरिया, तब मैं बस वॉकिंग करूँगा, लिफ्ट एक भी नहीं लूँगा। और मैं पहला इंडियन बनूँगा जो वॉकिंग करते हुए साइबेरिया तक जाएगा। और मैं ये यात्रा इसलिए कर रहा हूँ कि लोगों को गुरुकुल के पद्धति के बारे में, गुरुकुल के सिस्टम के बारे में, गुरुकुल का जो लर्निंग था, एक जीवन जीने का तरीका था, उसके बारे में बता सकूँ। साथ ही इंसानियत, भाईचारा, उसका एक संदेश दे सकूँ। और साथ ही प्लास्टिक पोल्यूशन जो एक बहुत बड़ा प्रॉब्लम है पूरी दुनिया में, तो उसके बारे में अवेयर कर सकूँ। उसके बारे में कैसे रिड्यूस कर सकते हैं, उसके क्या क्या ऑल्टरनेटिव्स है वो लोगों को बता सकूँ। और बहुत सारे क्लीनअप्स ऑर्गेनाइज करूँ कि लोग इंस्पायर हों और प्लास्टिक को प्रिसाइजली अच्छी से कम यूज़ करें। इसलिए मैं अपनी यात्रा कर रहा हूँ। और आज मेरे को अवसर मिला, ये जो यहाँ पे बहुत सारे कर्नाटका के लोग हैं बेलगाम में, मेरा बहुत अच्छे से वेलकम किए। बहुत बहुत धन्यवाद इन लोगों के लिए। और कल कर्नाटका का एक बहुत बेहतरीन दिन है, बहुत एक इम्पॉर्टेंट डे है। तो कर्नाटका उत्सव दिवस है। तो पूरे इंडिया ही, पूरे कर्नाटका ही नहीं, पूरे इंडिया में, पूरे वर्ल्ड में बहुत एक अवसर का दिन है। तो इसीलिए मैं इनको शुभकामनाएं देना चाहता हूँ कर्नाटका। ಮಕ್ಕಳನ್ನ ಅಲ್ಲಿ ತಗೊಂಡು ಅವರಿಗೆ ವಿದ್ಯಾಭ್ಯಾಸ ಕೊಡ್ತಾಯಿದ್ರು. ನಮ್ಮ ಭಾರತೀಯ ಸಂಸ್ಕೃತಿ ಉಳಿಸ್ತಕ್ಕಂಥ ಕೆಲಸ ನಡೀತಿತ್ತು. ಆದರೆ ಈ ಯುವಕ ಆ ಗುರುಕುಲವನ್ನು ಉಳಿಸ್ತಕ್ಕಂಥ ಕೆಲಸ ಆಗಬೇಕಂತಕ್ಕಂಥ ಒಂದು ತನ್ನ ಪಾದ ನಡಿಗೆ ಮುಖಾಂತರ 15 ರಾಜ್ಯಗಳನ್ನು ಸುತ್ತಾಕಿ ಇವತ್ತಿನ ಕನ್ನಡದ ಗಂಡು ಮೆಟ್ಟಿನ ಸ್ಥಳ ರಾಣಿ ಚೆನ್ನಮ್ಮ ವೃತ್ತಕ್ಕೆ ಬಂದು ಈ ಒಂದು ವಿಷಯ ತಿಳಿದಾಗ ನಮ್ಮ ಗುಡನಟ್ಟಿಯವರು, ಎಲ್ಲ ಕನ್ನಡ ಸಂಘಟನೆಯವರು ಸೇರಿಕೊಂಡು, ನಮ್ಮ ಕಸ್ತೂರಿಬಾಯಿ ಇದ್ದಾರೆ, ಮೇಡಮ್ ಇದ್ದಾರೆ, ಸೇರಿಕೊಂಡು ಒಂದು ದಿವಸ ಅವರಿಗೆ ಕನ್ನಡದ ಒಳಗೆ ಶಾಲೆ ಹಾಕಿ ಒಂದು ಚಿಕ್ಕ ಸತ್ಕಾರ ಮಾಡಿದ ದೊಡ್ಡ ಕೆಲಸ ಅಲ್ಲ. ಆ ಸಹಿತ ಮಾಡಿದ ಸಾಧನೆ ಹೆಮ್ಮೆ ಪಡ್ತಕ್ಕಂಥದ್ದಿದೆ. ಇರ್ತಕ್ಕಂಥ ಕನ್ನಡಿಗರು, ಸಮಾಜದಲ್ಲಿ ಗಮನಿಸ್ತಕ್ಕಂಥ ಜನರು ಈ ವ್ಯಕ್ತಿಗಳನ್ನು ಮುಂದೆ ಏನು ಸಾಗ್ತಾ ಇದೆಯಲ್ಲ ಆ ಮಾರ್ಗದಲ್ಲಿ ಆ ವ್ಯಕ್ತಿಯ ರಕ್ಷಣೆ ಕೊಟ್ಟು ಅವನ ಸಾಧನೆ ಏನಿದೆ, ಅವನ ಒಂದು ಯೋಜನೆ ಏನಿದೆ ಅಂತ ತಿಳ್ಕೊಂಡು ನಮ್ಮ ನಾಡಿಗೆ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು. ನಮಗೆ ಭಾಳ ಖುಷಿ ಅದ. ಇವು ಸತ್ಕಾರ ಮಾಡಿದ್ದೀವಿ. ನಾಳೆ ನಮ್ಮ ರಾಜ್ಯೋತ್ಸವ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಬೆಳಗಾವಿಯ ಒಂದು ಗಂಡು ಮೆಟ್ಟಿನ ಸ್ಥಳದಲ್ಲಿ ಹಲವಾರು ಜನ ಈ ಮಾರ್ಗ ಸಂಚಾರ ಮಾಡ್ತಾ ಇರ್ತಾರೆ. ನಮ್ಮದು ಇವತ್ತು ಅದೃಷ್ಟ ಒಂದು ನಶೆ ಬಂದಂಥ ವ್ಯಕ್ತಿಯನ್ನು ನಾವು ಕಂಡಿದ್ದೀವಿ. ಆ ವ್ಯಕ್ತಿ ಏನು ಹೋಗ್ತಕ್ಕಂಥ ಮಾರ್ಗ ಸುಗಮವಾಗಿರಲಿ. ಇನ್ನೂ ಅವರಿಗೆ ಭಾರತ ದೇಶದ ಸುತ್ತಕ್ಕಂಥ ಒಂದು ಕಾರ್ಯ ಇದೆ. ಈಗಾಗಲೇ ಅವರು 430 ದಿನಗಳ ಕಾಲ ಒಂದು ಕಾಲ್ನಡಿಗೆಯಲ್ಲಿ, ಆಮೇಲೆ ಯಾರೋ ಸ್ವಲ್ಪ ಲಿಫ್ಟ್ ಕೊಟ್ಟು ಅದರ ಮುಖಾಂತರ ಸಂಚಾರ ಮಾಡಿದ್ದಾರೆ. 15 ರಾಜ್ಯಗಳನ್ನು ಸಂಚರಿಸಿದ್ದಾರೆ. ಭಾರತ ದೇಶ ಸುತ್ತಕ್ಕಂಥ ಯೋಜನೆ ಇದೆ. ಆಮೇಲೆ ವಿದೇಶಗಳಲ್ಲಿ ಹೋಗ್ತಕ್ಕಂಥ ಯೋಜನೆ ಇದೆ. ಇಂಥ ಯುವಕನಿಗೆ ನಾವೆಲ್ಲ ಪ್ರೋತ್ಸಾಹ ಕೊಟ್ಟು ಅವರೆಲ್ಲ ಬೆಳೆಸೋಣ, ಅವ್ರ ಯೋಜನೆಗಳನ್ನು ಜನ ತಿಳಿಸೋಣ. ಏನು ಗುರುಕುಲ ಅಂತಕ್ಕಂಥ ಒಂದು ಯೋಜನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಬಟ್ ಮೋದಿಯವರು ಗಮನಿಸಬೇಕು. ಇಂಥ ಯುವಕ ಅಂದರೆ ಮೋದಿಯವರು ಯಾವತ್ತೂ ನಮ್ಮ ಭಾರತ ದೇಶ ಉಳಿಬೇಕಂತ ಹೇಳ್ತಾರೆ. ಈ ಯುವಕನ ಮುಖಾಂತರ ಆ ಭಾರತ ದೇಶ ಉಳಿತಾ ಇದೆ. ಆ ಮೋದಿಯವರು ಗುರುತಿಸಿ ಈ ಯುವಕನಿಗೆ ಒಂದು ಇದು ಮಾಡಬೇಕು, ಒಂದು ಮಾರ್ಗದರ್ಶನ ಮಾಡಿ ಪ್ರೋತ್ಸಾಹ ಕೊಡ್ತಕ್ಕಂಥ ಮಾಡಬೇಕು. ಆಮೇಲೆ ಎಲ್ಲರೂ ಸತ್ಕಾರ ಮಾಡಿದ್ದೀವಿ.
ರಾಯಬಾಗ ತಾಲೂಕಿನ ಹಾರುಗೆರೆ ಕ್ರಾಸ್ನಲ್ಲಿರುವ ಶ್ರೀ ಎಂಎಸ್ ನಾರಗೊಂಡ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವಿಶೇಷ ಹಾಗೂ ವಿಭಿನ್ನವಾಗಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಗಣ್ಯರು ಭುವನೇಶ್ವರಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ವಂದಿಸು ಪೂಜಿಸು ಪೂಜಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣರು ನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ
ಹುಕ್ಕೇರಿ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಶ್ರೀ ಗಜಾನನ ಯುವಕ ಮಂಡಳ ವತಿಯಿಂದ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸರಳವಾಗಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಇದೇ ವೇಳೆ ಇತ್ತೀಚೆಗೆ ನಿಧನರಾದ ಸ್ಯಾಂಡಲ್ವುಡ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಹುಕ್ಕೇರಿಯ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಸರಳ ಹಾಗೂ ವಿಶಿಷ್ಟಪೂರ್ಣವಾಗಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಸಂಸ್ಥೆಯ ಅಧ್ಯಕ್ಷರಾದ ಅಶೋಕ ಪಾಟೀಲ್ ಅವರು ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಭುವನೇಶ್ವರ ದೇವಿಗೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಆದ ಕಾರಣ ನಾವೆಲ್ಲರೂ ಚಪ್ಪಾಳೆ ಮುಖಾಂತರ ಅವರು ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಈ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಮುಖಾಂತರ ಮತ್ತೊಮ್ಮೆ ತಾಯಿ ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರಿಕೆ ನೀಡುವಷ್ಟು ಸೊಕ್ಕೇನ ನಿನಗ ಈ ಕಟ್ಟಡ ಮಾಡುವ ಅಧಿಕಾರ ಇರುವುದು ನಮಗ ನಿಮಗಲ್ಲ. ಮಾಡುತ್ತಿದ್ದೇನೆ ತಪ್ಪ ನಿಮಗೆ ಕೊಡಬೇಕು ತಪ್ಪ. ನೀವೇನು ನಮ್ಮ ಅಣ್ಣ ತಮ್ಮಂದಿರು ಕನ್ನಡದ ದೀಪ, ಕರುನಾಡ ದೀಪ, ಸಿರಿ ನುಡಿಯ ದೀಪ, ಬಲವೆತ್ತಿ ತೋರುವ ದೀಪ. ಇವತ್ತಿನ ದಿನ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದು ತಮ್ಮೆಲ್ಲರಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯ. ಆಚರಿಸಬೇಕಾಗಿತ್ತು, ಆದರೆ ತಮ್ಮೆಲ್ಲರಿಗೆ ತಿಳಿದ ಹಾಗೆ ನಮ್ಮ ಕನ್ನಡ ನಾಡಿನಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಕನ್ನಡ ಬಗ್ಗೆ ಒಂದು ಅಗಾಧವಾದಂತಹ ಗೌರವವನ್ನು ಇಟ್ಕೊಂಡು ಒಂದು ಕಲಾಕ್ಷೇತ್ರದಲ್ಲಿ ಬೆಳೆದು ಮಿಂಚಿ ಮಾಯೆ ಆದಂತ ಶ್ರೀ ಪುನೀತ್ ರಾಜ್ಕುಮಾರ್ ಅವರ ಒಂದು ಅಕಾಲಿಕ ಮರಣದಿಂದ ಇವತ್ತು ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯೋತ್ಸವವನ್ನ ಸರಳವಾಗಿ ಆಚರಿಸತಕ್ಕಂಥ ನಿರ್ಣಯಗಳನ್ನ ಸರ್ಕಾರ ಮತ್ತು ಹಲವಾರು ಕನ್ನಡ ಪರ ಸಂಘಟನೆಗಳು ಕೈಗೊಂಡಿವೆ. ಅದೇ ರೀತಿಯ ಸಹಿತ ನಾವು ಸಹಿತ ನಮ್ಮ ಶಾಲೆಯಲ್ಲಿ ದುಃಖದೊಂದಿಗೆ ಒಂದು ಸಂತೋಷದ ಕಾರ್ಯಕ್ರಮವನ್ನು ನಾವಿಲ್ಲಿ ಏರ್ಪಡಿಸಿದ್ದೀವಿ.
4 ಮಾತುಗಳನ್ನು ಹೇಳಲಿಕ್ಕೆ ಅನುವು ಮಾಡಿಕೊಟ್ಟಂತ ಈ ಒಂದು ಎಲ್ಲ ಶಿಕ್ಷಕ ವೃಂದದವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ ಯಮಕನಮರಡಿಯ YVS ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ 66ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಹತ್ತರಿಗಿಯ CRP BB ಅಕ್ತಂಗೇರ್ ಹಾಳ್ ಅವರು ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕನ್ನಡಕ್ಕೆ 2000 ವರ್ಷಗಳ ಇತಿಹಾಸವಿದೆ. ಅದಕ್ಕಾಗಿ ನಾವು ಕೂಡ ಕನ್ನಡವನ್ನ ಉಳಿಸಿ ಬೆಳೆಸಬೇಕು. ಅಂದ್ರೆ ನಾವು ಈ ಕನ್ನಡದ ಮಣ್ಣಲ್ಲೂ ಹುಟ್ಟಿದ್ದಕ್ಕೆ ಸಾರ್ಥಕವಾಗುತ್ತದೆ ಎಂದು ಅತಿಥಿಗಳಾಗಿ ಆಗಮಿಸಿದ್ದ ಹತ್ತರ್ಗಿಯ CRP BB ಅಕ್ಕತಂಗೇರ್ ಹಾಳ್ ಅವರು ಕರೆ ನೀಡಿದ್ರು. ಅವರು YVS ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಯಮಕನಮರಡಿಯಲ್ಲಿ 66ನೇ ಕನ್ನಡ ರಾಜ್ಯೋತ್ಸವದ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ಮಾತನಾಡುತ್ತಿದ್ರು. ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ JN ಅವಾಡೆ, ಪ್ರಾಥಮಿಕ ಶಾಲೆಯ ಪ್ರಧಾನ ಗುರುಗಳಾದ SG ಹುಣ್ಣರ್ಗಿ ಮತ್ತು ಪೂರ್ವ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಕರು, ಬೋಧಕೇತರ ಶಿಕ್ಷಕರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಕರ್ನಾಟಕ ರಕ್ಷಣಾ ವೇದಿಕೆ ನಿಪ್ಪಾಣಿ ತಾಲೂಕು ಅಧ್ಯಕ್ಷರಾದ ಕಪಿಲ್ ಕಮತೆ ನೇತೃತ್ವದಲ್ಲಿ ನಿಪ್ಪಾಣಿ ನಗರದ ಪ್ರಮುಖ ಬೀದಿಗಳಲ್ಲಿ ಶಾಂತಿಯುತ ಬೈಕ್ ರ್ಯಾಲಿ ನಡೆಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆಯ ಗಣ್ಯರಿಂದ ನಗರದ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಸವೇಶ್ವರ, ಶಿವಾಜಿ ಮಹಾರಾಜ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರತಿಮೆಗಳಿಗೆ ಹಾರಗಳನ್ನ ಹಾಕುವುದರ ಮೂಲಕ ಗೌರವ ಸಲ್ಲಿಸಲಾಯಿತು. ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ 1 ನಿಮಿಷಗಳವರೆಗೆ ಮೌನಾಚರಣೆ ಮಾಡಲಾಯಿತು. ನಂತರ ನಗರಸಭೆಗೆ ರವಾನಿಸಿದ ರ್ಯಾಲಿಯು ಪಾಲಿಕೆ ಆಯುಕ್ತರಾದ ಜಗದೀಶ್ ಹುಲಿಗೆಜ್ಜಿ ಇವರಿಗೆ ಅಕ್ಕೋಳ್ ಕ್ರಾಸ್ನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಸ್ಥಾಪಿಸಲು ಅನುಮೋದಿಸಿ ಆದೇಶಿಸುವ ಕುರಿತು ಮನವಿಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸಲ್ಲಿಸಲಾಯಿತು. ಹಾಗೂ ಕೇಂದ್ರ ಬಸ್ ನಿಲ್ದಾಣದ ವೃತ್ತಕ್ಕೆ ಧರ್ಮವೀರ ಸಂಭಾಜಿ ರಾಜೇ ವೃತ್ತ ಮತ್ತು ಅಕ್ಕೋಳ್ ಕ್ರಾಸ್ಗೆ ಸಂಗೊಳ್ಳಿ ರಾಯಣ್ಣ ವೃತ್ತ ಎಂದು ನಾಮಕರಣಕ್ಕಾಗಿ ಅನುಮೋದಿಸಲಾಗಿದೆ. ಬರುವ 26 ಜನವರಿ 2022 ಕ್ರಮ ಜರುಗಿಸದಿದ್ದರೆ ನಗರಸಭೆ ಎದುರಿಗೆ ಉಗ್ರ ಹೋರಾಟ ಮತ್ತು ಧರಣಿ ಸತ್ಯಾಗ್ರಹವನ್ನ ಮಾಡಬೇಕಾಗುತ್ತದೆ ಎಂದು ತಿಳಿಸುತ್ತಾ ವಿನಂತಿ ಪೂರ್ವಕ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಿಪ್ಪಾಣಿ ಅಧ್ಯಕ್ಷರಾದ ಕಪಿಲ್ ಕಮತೆ ಮಾತನಾಡಿದ್ರು. ನಿರ್ಮಾಣ ಆಗುತ್ತೆ, ಧ್ವಜವನ್ನು ಹಾಕಬೇಕು ಮತ್ತು ಅಲ್ಲಿ ಸಂಗೊಳ್ಳಿ ಸರ್ಕಲ್ ಅಂತ ಬಣ್ಣವನ್ನು ಹಾಕಬೇಕು. ಹಾಕದೆ ಹೋದರೆ ಜನವರಿ 10 ತಾರೀಕು ಒಳಗಡೆ ನೀವು ಅದನ್ನು ಮಾಡಲಿಲ್ಲ ಅಂದರೆ ನಾವು ನಿಮ್ಮ ಆಫೀಸಿನ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀವಿ. ಇವತ್ತು ಕರ್ನಾಟಕದ ಕಣ್ಮಣಿಯಾದಂಥ ನಮ್ಮ ಟಿಪ್ಪಣ್ಣವರು ನಿಧನರಾಗಿದ್ದರಿಂದ ನಿಪ್ಪಾಣಿ ತಾಲೂಕು ಘಟಕ ವತಿಯಿಂದ ಶಾಂತ ರೀತಿಯಲ್ಲಿ ಒಂದು ಮೆರವಣಿಗೆಯನ್ನು ಮಾಡಿ ಅವ್ರನ್ನ ಶ್ರದ್ಧಾಂಜಲಿಗಳನ್ನು ನೀಡಲಾಗಿದೆ. 1993 ಕರ್ನಾಟಕ ಸರ್ಕಾರಕ್ಕೆ ಅವರು ಒಂದು ಕರಾರವನ್ನು ಪಾಸ್ ಮಾಡಿ ಕಳಿಸಿರ್ತಾರೆ, ಇದನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಆಗಬೇಕಂತ. ಮತ್ತು ಆಮೇಲೆ ನಮ್ಮ ಸಂಭಾಜಿ ಸರ್ಕಲ್ನಲ್ಲೇ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಇತ್ತು, ಚೇಂಜ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಒಂದು ಸ್ಟ್ಯಾಚ್ಯೂವನ್ನು ನಾಮಕರಣ ಆಗಬೇಕು ಮತ್ತು ಧ್ವಜವನ್ನು ಹಾಕಬೇಕಂತ ಬೇಡಿಕೆಯನ್ನು ಇಟ್ಟಿದ್ದೀವಿ. ಮಾಡದೆ ಹೋದರೆ ಜನವರಿ 10 ತಾರೀಕು ಮುಂದೆ ನಗರಸಭೆ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀವಿ. ಜಯವಂತ್ ಪಾಟೀಲ್, ಅವಿನಾಶ್ ಟೋಂಬರೆ, ಆನಂದ್ ಇಳಿಗೆರಿ, ಜಾವಿದ್ ಮಕಾಂದಾರ್, ಟಿಪ್ಪು ಮುಜಾವರ್, ಸೂರಜ್ ಶಿಂಧೆ, ಸೌರಭ್ ತಳವಾರ್, ಸೂರಜ್ ಕಾಡಿವಟ್ಟರ್, ಮಹೇಶ್ ವಡ್ಕೆ ಸೇರಿದಂತೆ ಮುಂತಾದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ವೇಳೆ ಮುಂಜಾಗ್ರತಾ ಕ್ರಮವಾಗಿ ಶಹರ ಪೊಲೀಸ್ ಠಾಣೆ ಹಾಗೂ ಬಸವೇಶ್ವರ ಪೊಲೀಸ್ ಠಾಣೆ ವತಿಯಿಂದ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಕಾಗವಾಡ ತಾಲೂಕಿನಲ್ಲಿ ಮಾಜಿ ಸಚಿವ ಹಾಗೂ ಶಾಸಕ ಶ್ರೀಮಂತ ಪಾಟೀಲ್ ಅವರು ಅದ್ದೂರಿ ರಾಜ್ಯೋತ್ಸವಕ್ಕೆ ಚಾಲನೆ ನೀಡಿದ್ರು. ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ನಂತರ ಕನ್ನಡ ಧ್ವಜಾರೋಹಣ ನೆರವೇರಿಸಿದ್ರು. ಗಡಿ ತಾಲೂಕು ಕಾಗವಾಡದಲ್ಲಿ ಅದ್ದೂರಿ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಕ್ಷೇತ್ರದ ಮಾಜಿ ಸಚಿವ ಹಾಗೂ ಶಾಸಕ ಶ್ರೀಮಂತ್ ಪಾಟೀಲ್ ಚೆನ್ನಮ್ಮ ವೃತ್ತದಲ್ಲಿ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಕನ್ನಡ ಧ್ವಜಾರೋಹಣ ಮಾಡಿ ಚಾಲನೆ ನೀಡಿದ್ರು. ಈ ವೇಳೆ ಅಂಬಾರಿಯ ಮೇಲೆ ತಾಯಿ ಭುವನೇಶ್ವರಿ ದೇವಿ ಫೋಟೋ ಇಟ್ಟು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು.
ಇದೇ ಸಂದರ್ಭದಲ್ಲಿ ಸ್ವತಃ ಶಾಸಕ ಶ್ರೀಮಂತ್ ಪಾಟೀಲ್ ಅವರು ಧ್ವಜ ಹಿಡಿದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ಗ್ರಾಮದಲ್ಲಿ ಸಂಚರಿಸಿದ ಮೆರವಣಿಗೆಯಲ್ಲಿ ಗ್ರಾಮದ ಶಾಲಾ ಮಕ್ಕಳು ದೇಶಕ್ಕಾಗಿ ಬಲಿದಾನ ಮಾಡಿದ ವಿವಿಧ ನಾಯಕರ ವೇಷಧಾರಿಗಳಾಗಿ ಗಮನ ಸೆಳೆದ್ರು. ಮೆರವಣಿಗೆಯಲ್ಲಿ ಕನ್ನಡದ ಡಿಜೆ ಹಾಡುಗಳಿಗೆ ಯುವಕರು ಕುಣಿದು ಕುಪ್ಪಳಿಸಿದ್ರು. ಈ ವೇಳೆ ಕಾಗವಾಡ ಪಂಚಾಯಿತಿ ಅಧಿಕಾರಿ ವೀರನಗೌಡ ಏಗನಗೌಡರ್, ಸಿಪಿಐ ಶಂಕರಗೌಡ ಬಸನಗೌಡರ್, ಸಿಡಿಪಿಒ ಸಂಜು ಕುಮಾರ್ ಸದಲ್ಗೆ, ಪಿಎಸ್ಐ ಭೀಮಪ್ಪ ರಬಕವಿ, ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಹಾಗೂ ಶಾಲಾ ಶಿಕ್ಷಕರು ಸೇರಿದಂತೆ ಮಕ್ಕಳು ಭಾಗವಹಿಸಿದ್ದರು. ಹುಕ್ಕೇರಿ ತಾಲೂಕಿನ ನೊಗಿನಿಹಾಳ ಗ್ರಾಮದಲ್ಲಿ ಪುನೀತ್ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕ್ಯಾಂಡಲ್ ಮಾರ್ಚ್ ನಡೆಸಿ ಪ್ರಮುಖ ವೃತ್ತಗಳಲ್ಲಿ ಯುವರತ್ನನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ನೋಗನಿಹಾಳ್ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪುನೀತ್ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಸುವ ಮುಖಾಂತರ ಕ್ಯಾಂಡಲ್ ಮಾರ್ಚ್ ನಡೆಸಲಾಯಿತು. ಮೊಂಬತ್ತಿ ರ್ಯಾಲಿಯಲ್ಲಿ ಯುವಕರು ಅಪ್ಪು ಮತ್ತೆ ಹುಟ್ಟಿ ಬನ್ನಿ ಎಂಬ ಘೋಷಣೆಗಳನ್ನ ಕೂಗುತ್ತಾ ಸಾಗುತ್ತಿದ್ದರು. ಈ ವೇಳೆ ಗಣ್ಯರಿಂದ ಸ್ಯಾಂಡಲ್ವುಡ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ನಂತರ ಯುವ ಮುಖಂಡರೊಬ್ಬರು ಪುನೀತ್ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ ಹಾಗೂ ಪುನೀತ್ ಅವರ ಸಾಮಾಜಿಕ ಕಾರ್ಯಗಳನ್ನ ಸ್ಮರಿಸಿದ್ದಾರೆ. ಈ ಸಂದರ್ಭದಲ್ಲಿ ನೋಗನಿಹಾಳ್ ಗ್ರಾಮದ ಯುವಕರು ಹಾಗೂ ಮುಖಂಡರು ಸೇರಿದಂತೆ ಗುರು ಹಿರಿಯರು ಉಪಸ್ಥಿತರಿದ್ದರು. ಹರಿವ ನದಿಗೂ ಒಂದು ಅಂತ್ಯ, ಬೀಸೋ ಗಾಳಿಗೂ ಒಂದು ಅಂತ್ಯ, ಮನುಷ್ಯನ ಜೀವನಕ್ಕೂ ಒಂದು ಅಂತ್ಯ. ಹಾಗೆ ಬಾಲನಟನಾಗಿ ಚಿತ್ರರಂಗವನ್ನ ಪ್ರವೇಶಿಸಿ ಹಲವಾರು ಪ್ರಶಸ್ತಿಗಳನ್ನ ತೆಗೆದುಕೊಂಡು ಬಾಲನಟನಾಗಿದ್ದಾಗಲೇ ರಾಷ್ಟ್ರ ಪ್ರಶಸ್ತಿಯನ್ನ ತೆಗೆದುಕೊಂಡು ಸಿನಿಮಾ ರಂಗದಲ್ಲಿ ತನ್ನದೇ ಆದಂತಹ ಒಂದು ಛಾಪನ್ನ ಮೂಡಿಸಿದಂತಹ ದಿವಂಗತ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ನಮ್ಮನ್ನು ಬಿಟ್ಟ ಅಗಲಿದ್ದಾರೆ. ಅವರ ಅಗಲಿಕೆ ನಮ್ಮ ಕನ್ನಡ ನಾಡಿಗೆ ಹಾಗೂ ಸಿನಿಮಾ ರಂಗಕ್ಕೆ ಅವರ ಅಭಿಮಾನಿಗಳಿಗೆ ಒಂದು ತುಂಬಲಾರದ ಒಂದು ನಷ್ಟ ಉಂಟಾಗಿದೆ. ಕಾಗವಾಡ ತಾಲೂಕಿನ ಮಂಗಸುಳಿ ಗ್ರಾಮದಲ್ಲಿ ಈ ವರ್ಷ ಮರಾಠಿಗರ ಕರಾಳ ದಿನಾಚರಣೆ ಟುಸ್ ಎಂದಿದ್ದು ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ನಡೆಯಿತು. ಭುವನೇಶ್ವರಿಯ ಭಾವಚಿತ್ರದ ಭವ್ಯ ಮೆರವಣಿಗೆ ನೋಡುಗರ ಕಣ್ಮನ ಸೆಳೆಯುವಂತಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವೆಂಬರ್ 1ರಂದು ರಾಜ್ಯಾದ್ಯಂತ ಆಚರಿಸಲ್ಪಡುವ ರಾಜ್ಯೋತ್ಸವ ಆಚರಣೆ ನಿರಾತಂಕವಾಗಿ ನಡೆದಿದ್ದು ಮರಾಠಿಗರ ಕರಾಳ ದಿನಾಚರಣೆ ಟುಸ್ ಆಗಿದ್ದು ಎಂದಿನಂತೆ ರಾಜ್ಯೋತ್ಸವ ವಿಜೃಂಭಣೆಯಿಂದ ಜರುಗಿತು. ಕರ್ನಾಟಕದ ಅವಿಭಾಜ್ಯ ಅಂಗವಾಗಿರುವ ಗಡಿ ಭಾಗದ ಕಾಗವಾಡ ತಾಲೂಕಿನ ಮಂಗಸುಳಿ ಗ್ರಾಮದಲ್ಲಿ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಕೆಲವು ಪುಂಡ ಪೋಖರಿಗಳು ಕರಾಳ ದಿನಾಚರಣೆಗೆ ಕರೆ ಕೊಟ್ಟಿದ್ರು. ಆದ್ರೆ ಅದು ಯಶಸ್ವಿಯಾಗಲಿಲ್ಲ. ಕನ್ನಡ ರಾಜ್ಯೋತ್ಸವವನ್ನ ಎಂದಿನಂತೆ ವಿಜೃಂಭಣೆಯಿಂದ ಆಚರಿಸಿದ್ರು. ಮಂಗಸುಳಿ ಗ್ರಾಮದಲ್ಲಿ ನವೆಂಬರ್ 1 ರಾಜ್ಯೋತ್ಸವ ದಿನದಂದು ಮರಾಠಿಗರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಕರಾಳ ದಿನಾಚರಣೆ ಆಚರಿಸುವ ಮೂಲಕ ಉದ್ದಿಟತನ ಪ್ರದರ್ಶಿಸುತ್ತಿದ್ರು. ಆದ್ರೆ ಈ ವರ್ಷ ಜಿಲ್ಲಾಧಿಕಾರಿ ಮಹಾಂತೇಶ್ ಹಿರೇಮಠ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಅವರ ಆದೇಶದ ಮೇರೆಗೆ ತಾಲೂಕಿನ ನಿಷ್ಠಾವಂತ ಅಧಿಕಾರಿಗಳಾದ ಡಿವೈಎಸ್ಪಿ ಎಸ್ವಿ ಗಿರೀಶ್, ತಹಶೀಲ್ದಾರ್ ರಾಜೇಶ್ ಬುರ್ಲಿ, ಸಿಪಿಐ ಶಂಕರಗೌಡ ಬಸನಗೌಡರ್, ಪಿಎಸ್ಐ ಬಿಎಂ ರಬಕವಿ ಅವರ ನೇತೃತ್ವದಲ್ಲಿ ಮರಾಠಿಗರಿಗೆ ಖಡಕ್ ಎಚ್ಚರಿಕೆ ನೀಡುವುದರ ಮೂಲಕ ಎಂದಿನಂತೆ ಅಂಗಡಿ ಮುಂಗಟ್ಟುಗಳನ್ನು ತೆರೆಯಿಸಿ ವಿಜೃಂಭಣೆಯಿಂದ ಕರ್ನಾಟಕ ರಾಜ್ಯೋತ್ಸವ ಆಚರಿಸುವ ಮೂಲಕ ಕರಾಳ ದಿನಾಚರಣೆಗೆ ಬ್ರೇಕ್ ಹಾಕಿದ್ರು. ಮಂಗಸುಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಜರುಗಿದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಎಪಿಎಂಸಿ ಮಾಜಿ ಅಧ್ಯಕ್ಷ ರವೀಂದ್ರ ಪೂಜಾರಿ, ತಹಶೀಲ್ದಾರ್ ರಾಜೇಶ್ ಬುರ್ಲಿ, ಸಿಪಿಐ ಶಂಕರಗೌಡ ಬಸಗೌಡರ್, ಪಿಎಸ್ಐ ಬಿಎಂ ರಬಕವಿ, ತಾಲೂಕು ಪಂಚಾಯತ್ ಅಧಿಕಾರಿ ವೀರನಗೌಡ ಏಗನಗೌಡರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಆರ್ ಮುಂಜೆ, ಸಿಡಿಪಿಒ ಸಂಜಯ್ ಕುಮಾರ್ ಸದಲ್ಗಿ, ಉಪ ತಹಶೀಲ್ದಾರ್ ಅಣ್ಣಾಸಾಬ್ ಕೋರೆ, ಅಭಿವೃದ್ಧಿ ಅಧಿಕಾರಿ ಎಂಆರ್ ಹಿರೇಮಠ್ ಸೇರಿದಂತೆ ಗಣ್ಯರು ಪೂಜೆ ಸಲ್ಲಿಸಿ ಗೌರವ ವಂದನೆ ಸಲ್ಲಿಸಿದರು.
ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಎಪಿಎಂಸಿ ಅಧ್ಯಕ್ಷ ರವೀಂದ್ರ ಪೂಜಾರಿ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿ ಗಡಿ ಭಾಗದ ಮಂಗಸುಳಿ ಗ್ರಾಮದಲ್ಲಿ ಮರಾಠಿ ಸಂಸ್ಕೃತಿಯ ಊರು. ಪ್ರತಿ ವರ್ಷವೂ ಅಲ್ಲಿ ಮರಾಠಿ ಸಹೋದರರು ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಕಾರಣಾಂತರಗಳಿಂದ ಕೆಲವೊಂದು ಜನ ವಿರೋಧ ಮಾಡುತ್ತಾ ಬಂದಿದ್ರು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಕನ್ನಡಮಯ ವಾತಾವರಣ ಗ್ರಾಮದಲ್ಲಿ ಗಟ್ಟಿಗೊಳ್ಳುತ್ತಿದೆ. ಮರಾಠಿಗರು ಕೂಡ ಕನ್ನಡ ಭಾಷೆ ಸಂಸ್ಕೃತಿಯನ್ನ ಪ್ರೀತಿಸುತ್ತಾ ಗೌರವಿಸುತ್ತಾ ಬರುತ್ತಿರುವುದಕ್ಕೆ ಇಂದಿನ ಭವ್ಯ ಮೆರವಣಿಗೆಯ ಸಾಕ್ಷಿ ಎಂದರು. ಗ್ರಾಮ ಪಂಚಾಯಿತಿ ಹಾಗೂ ಹಲವಾರು ಕನ್ನಡ ಪರ ಸಂಘಟನೆಗಳು, ಅಂಗಡಿಕಾರರು, ಕನ್ನಡ ಮತ್ತು ಮರಾಠಿಗರು ಒಂದುಗೂಡಿ ಸರಳವಾಗಿ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರವನ್ನ ಇಟ್ಟು ಪೂಜೆ ಸಲ್ಲಿಸಿ ಕನ್ನಡ ಪರ ಘೋಷಣೆಗಳನ್ನ ಕೂಗುತ್ತಾ ಮೆರವಣಿಗೆ ಗ್ರಾಮದಲ್ಲೆಲ್ಲ ಕೈಗೊಂಡರು. ಮೆರವಣಿಗೆ ಉದ್ದಗಲಕ್ಕೂ ಕೈಯಲ್ಲಿ ಕನ್ನಡದ ಬಾವುಟಗಳನ್ನು ಹಿಡಿದುಕೊಂಡು ಎಲ್ಲಾ ಭಾಷಾ ಬಾಂಧವರು ಜಾತಿ, ಮತ, ಭಾಷೆ ಭೇದವನ್ನ ಮರೆತು ನಾವೆಲ್ಲರೂ ಕನ್ನಡಿಗರು ಎಂಬ ಉದಾತ್ತ ಭಾವನೆಯಿಂದ ಎಲ್ಲರೂ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು ಕನ್ನಡ ಪ್ರೇಮಕ್ಕೆ ಸಾಕ್ಷಿಯಾಗಿತ್ತು. ಈ ವೇಳೆ ತಹಶೀಲ್ದಾರ್ ರಾಜೇಶ್ ಬುರ್ಲಿ, ಅಥಣಿ ಸಿಪಿಐ ಶಂಕರಗೌಡ ಬಸ್ಕೌಡರ್, ಪಿಎಸ್ಐ ಬಿಎಂ ರಬಕವಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಿತಾ ಪಾಟೀಲ್, ಉಪಾಧ್ಯಕ್ಷೆ ಭಾರತಿ ಭಗತ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಿದಾನಂದ ಮಾಳಿ, ಅಮರ್ ಪಾಟೀಲ್, ಅಭಿವೃದ್ಧಿ ಅಧಿಕಾರಿ ಎಂಆರ್ ಕಿರೇಮಠ್, ಅಶೋಕ್ ಪೂಜಾರಿ, ಸಂಜಯ್ ಶೆಟ್ಟಿ, ಸುಭಾಷ್ ಪೂಜಾರಿ, ಉಮೇಶ್ ಪೂಜಾರಿ, ಮಲ್ಲಪ್ಪ ಮಗದುಂ ಸೇರಿದಂತೆ ನೂರಾರು ಕನ್ನಡಪರ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಸಿದ್ದಯ್ಯ ಕಿರೇಮಠ್, ಸತ್ಯಂ ನ್ಯೂಸ್, ಕಾಗವಾಡ್. ಸಿಪಿಐ ಸಾಹೇಬರಾಗಲಿ, ಪಿಎಸ್ ಅವರಾಗಲಿ, ನಾವು ಕೂಡ ಆಮೇಲೆ ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಬೇಕು. ನಾವು ಯಾರು ಕೂಡ ಅಂಗಡಿ ಬಾಗಿಲುಗಳನ್ನು ನಾವು ತೆಗಿಲಿಕ್ಕೆ ಹೋಗಬಾರ್ದು. ಅವರಲ್ಲಿ ತಮ್ಮ ಮನಸ್ಸಿನಿಂದ ತೆಗೆದ್ರೆ ಅದಕ್ಕೊಂದು ನಾವು ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತ ಹೇಳಿದಾಗ ನಾನು ಬೆಳಗ್ಗೆ ಈ ಕಡೆ ಬರುವಾಗ ನೋಡಿದೆ, ಬಸ್ ಸ್ಟ್ಯಾಂಡಲ್ಲಿ ಸಾಕಷ್ಟು ಅಂಗಡಿ ತೆಗೆದು ಭಾಳ ಸಂತೋಷ. ಈಗ ಕನ್ನಡ ಮತ್ತು ಮರಾಠಿ ಅಂದ್ರೆ ಹೆಂಗಪ್ಪ ಅಂದರೆ, ಕೆಲವೊಬ್ಬರಿಗೆ ಮರಾಠಿ ಹೆತ್ತ ತಾಯಿ ಆದರೆ ಕನ್ನಡ ತುತ್ತಿತ್ತಂತ ತಾಯಿ. ಹೆತ್ತ ತಾಯಿ ಬಿಟ್ಟು ನಾವು ತುತ್ತಿಡಕ್ಕೆ ಬೇರೆ ತಾಯಿ ಹತ್ರ ಬಂದಿವಪ್ಪ ಅಂದೊತ್ನಾಗ ತುತ್ತಿಡ್ತಕ್ಕಂಥ ತಾಯಿಯ ಆದರ್ಶಗಳಿಗೆ, ಅವಳ ಗೌರವಕ್ಕೆ ಧಕ್ಕೆ ಬರದೆ ಅವಳನ್ನು ಪ್ರೀತಿಯಿಂದ ನಮ್ಮನ್ನು ಸ್ವೀಕಾರ ಮಾಡಿದಾಳಪ್ಪ. ಯಾರು ಒಬ್ಬರು ನಮಗೆ ಮಾತನಾಡುವಾಗ ನನ್ನ ಮಗ ಇದ್ದಂಗಪ್ಪ ನೀನು ಅನ್ಬೇಕಾದ್ರೆ ಅದಕ್ಕೆ ಭಾಳಷ್ಟು ಅದ್ರ ಹಿಂದೆ ಅರ್ಥ ಇರ್ತದೆ. ಮಗ ಅಂತ ಒಪ್ಕೋಬೇಕು ಅಂದರೆ ಅಷ್ಟು ಸರಳ ಅಲ್ಲ ಯಾರೇ ಆಗಲಿ. ಹಾಗೆ ಕನ್ನಡ ಮಾತೆ ನಿಮ್ಮನ್ನು ಮಕ್ಕಳು ಅಂತ ಒಪ್ಕೊಂಡಿದ್ದಾಳೆ ಅಂದಾಗ ನೀವೂ ಸಹ ಅವಳ ತಾಯಿಗೆ ಸಲ್ಲಿಸಬೇಕಾದಂಥ ಗೌರವವನ್ನು ಇವತ್ತು ಸಲ್ಲಿಸಿದಿರಿ. ಅದಕ್ಕೆ ನಾನು ನಮ್ಮ ಇಲಾಖೆ ವತಿಯಿಂದ ತಮಗೆ ಋಣಿಯಾಗಿರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.